ನಮಸ್ಕಾರ. ನಮಸ್ತೆ. ಬಸವರಾಜ್ ಸಂಭಾಜಿ ಅವರೇ, ಹಾಂ. ಎಲ್ಲಿವೇಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಹೌದಾ ಸರ್? ಹೌದು, ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಆಗಿದ್ದೀರಾ? ಆಕಾಂಕ್ಷಿ. ಯಾಕೆ ಸರ್ ಆಕಾಂಕ್ಷಿ? 20 ವರ್ಷಗಟ್ಟಲೆ PID ಬ್ಯಾಂಕ್ನಾಗ ರೈತರ ಪರವಾಗಿ ಹ್ಮ್. ಎಲ್ಲ ಲೋನ್ ಕೊಡಿಸಿ ಎಲ್ಲ ಹಳ್ಳ್ಯಾಗೂ ಪರಿಚಯ, ಊರಿಗೆ 8 10 ಲೋನ್ ಕೊಡಿಸ್ಕೊತ ಇದ್ದೀವಿ. ಹಿಂಗಾಗಿ ನಾನು ನಿಲ್ಲಬೇಕಂತ. ಸರಿ, ಜಿಲ್ಲಾ ಪಂಚಾಯತಿಗೆ ಹೋಗ್ತಾ ಇದ್ರಿ, ಹಾಂ. ಆಕಾಂಕ್ಷಿ ಆಗಿದ್ದೀವಿ. ಈ ಆಕಾಂಕ್ಷಿ PID ಬ್ಯಾಂಕಿಂದ ಬಂದ ಮೇಲೆ ನೀವು ಮಾಡಬೇಕಂತ ನಿರ್ಧಾರ ಆಸೆ. ಮಾಡಿದ್ದೀರಿ. ನಿಮ್ಮ ಹೋರಾಟ ಏನಿದೆ ಪಕ್ಷಕ್ಕೆ? ನೀವು ಪಕ್ಷಕ್ಕೆ ತ್ಯಾಗ ಮಾಡಿರ್ತಕ್ಕಂಥದ್ದು ಏನು ಸರ್? ಪಕ್ಷಕ್ಕೆ ಮೊದಲಿಂದ ಸಣ್ಣ ಕಾರ್ಯಕರ್ತ ದುಡ್ಕೊಂತನೇ ಬಂದೇನಿ ರೀ. ಹ್ಞೂ. ಎಷ್ಟು ವರ್ಷದಿಂದ ಪಕ್ಷದಲ್ಲಿ ಇದ್ದೀರಿ? 35-40 ವರ್ಷದಿಂದ. 35-40 ವರ್ಷದಿಂದ ಏನೇನು ಮಾಡಿರಿ ಪಕ್ಷದ ಸಲುವಾಗಿ? ಏನೇನು ಹೋರಾಟಗಳನ್ನು ಮಾಡಿರಿ ಪಕ್ಷದ ಸಲುವಾಗಿ? ಫಸ್ಟ್ BJP ಘಟಕದ ಅಧ್ಯಕ್ಷ ಆದಾರೆ, ರಾಮನಕೊಪ್ಪದ ಬೂತ್. ನೆಕ್ಸ್ಟ್ ಹೊಳ್ಳಿ ಮತ್ತು JDP ಸಂಚಾಲಕ ಆದ್ಯ. ಹೊಳ್ಳಿ ನೆಕ್ಸ್ಟ್ ಇದು ಉಸ್ತುವಾರಿ ಹಾಕಿದ್ರು ಯಲವಾಳ JDP. ಹೊಳ್ಳಿ ಮತ್ತು ಜಿಲ್ಲಾ ರೈತ BJP ಮೋರ್ಚಾ ಉಪಾಧ್ಯಕ್ಷನ ಮಾಡಿದ್ರು. ಎಲ್ಲ ದುಡ್ದು ಶ್ರಮ ಕೊಟ್ಟೆ. ಈಗೂ ಶ್ರಮ ಐತಿ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಅಲ್ಲಿ ಯಾವ ರೀತಿ ಗೆದ್ರಿ ನೀವು? ಹಾಂ, ಪಕ್ಷದಲ್ಲಿ ಈಗ ಉಸ್ತುವಾರಿ ಯಲವಾಳ ಕೊಟ್ಟರು, ಅಲ್ಲಿ ಹೆಂಗೆ ಕೆಲಸ ಮಾಡಿದ್ರಿ? ಯಾವ ರೀತಿ ಗೆಲ್ಲು ತಗೊಂಡ್ಬಂದ್ರಿ ನೀವು? ಯಲವಾಳ JDP ಕೊಟ್ಟಾಗ ಬರ್ಮಜ್ಜವ್ರು ಕೊಟ್ಟಿದ್ರು, ಉಸ್ತುವಾರಿ ಹಾಕಿದ್ರು. ನಮ್ಮದು ಭಾರಿ ಹನಿ ಬಂದ್ವಿ. ಚಲೋ ದುಡಿಮೆ ಅಂದ್ರೆ ಸಂಘಟನೆ ಬೂತ್ ಮಟ್ಟದೊಳಗೆ ತಳಮಟ್ಟದಿಂದ ಕಾರ್ಯಕರ್ತರು ದುಡ್ಡು. ಸರಿ, ಈ ರೈತ ಸಂಘಟನೆಯಲ್ಲಿ ಯಾವಾಗ ಬಂದ್ರಿ ನೀವು? ಈಗ 3 ವರ್ಷ ಆತ್ರಿ. ಯಾಕೆ ಬಂದ್ರಿ? ರೈತರು ಅಂದ್ರೆ ಇವು ಎರಡೂ ಸರ್ಕಾರದು ನಮಗೆ ಒಂದೊಂದು ಕಡೆ ನೋಡಿದ್ರೆ ಪಕ್ಷದಾಗದೇನಂದ್ರು ಒಂದೊಂದು ಅನ್ಯಾಯ ಆಗಿರ್ತಾವಲ್ಲ, ಹೋರಾಟ ಸಲುವಾಗಿ ಹೇಳಿದ್ರು ಬೀಡಿಗೆ ರೈತರ ಪರವಾಗಿ. ಇಲ್ಲಿವರೆಗೆ ಯಾವ್ಯಾವ ಹೋರಾಟ ಮಾಡಿದ್ರಿ ರೈತ ಸಲುವಾಗಿ? ಕಳಸಾ ಬಂಡೂರಿ ಮಾಡಿದ್ವಿ ರೀ, ಮತ್ತು ಅಲ್ಲಿ ಇದ್ರಾಗ ರೀ ಕರೆಂಟಿನ ಬಗ್ಗೆ ಹೋರಾಟ ಮಾಡಿದ್ವಿ ಬೆಂಗಳೂರು ಕಬ್ಬಣ ಪಾರ್ಕ್ನಾಗ. ಒಂದು 7-8 ಬರ್ತಕ್ರಿ ವಿಜಯನಗರದಾಗ, ನವಲಗುಂದಾಗ ಎಲ್ಲ ಬೆಳಗಾವಿಯಲ್ಲೂ ಮಾಡೇವ್ರಿ, ವಿಜಯನಗರ ಮಾಡೇವ್ರಿ. ಹಾಗಾದ್ರೆ ಯಲವಾಳ JDP ಪ್ರಬಲ ಆಕಾಂಕ್ಷಿ ಆಕಾಂಕ್ಷಿ BJP ಇಂದ. BJP. ನಮಸ್ತೆ.